ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಮಹಾಕೃತಿಗಳ ಕೆಲಸ. ಒಂದು ಹಳ್ಳಿಯಲ್ಲಿ ಅಜ್ಜ ದಿನಾಲು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಕಿಟಕಿ ಪಕ್ಕದಲ್ಲಿ ಕುಳಿತುಕೊಂಡು ಪರ್ವತನ ನೋಡೋದು. 10 ನಿಮಿಷ ಕುಳಿತಿದ ನಂತರ ಭಗವದ್ಗೀತೆಯನ್ನ ತೆಗೆದು ಓದೋದು ಇವರ ಹವ್ಯಾಸ ಆಗಿರುತ್ತೆ. ಸುಮಾರು 1 ಗಂಟೆ ಕಾಲ ಅದನ್ನೇ ಓದ್ತಾ ಶ್ಲೋಕಗಳನ್ನ ಮನದಲ್ಲಿ ಮಾಡಿಕೊಂಡು ಇರ್ತಾರೆ. ಅಜ್ಜನ ನೋಡಿದ್ರೆ ಮೊಮ್ಮಕ್ಕಳಿಗೆ ತುಂಬಾ ಖುಷಿ. ಅದರಲ್ಲೂ ಒಬ್ಬ ಮೊಮ್ಮಗ ಅಂತೂ ಅಜ್ಜ ಹೇಗ್ ಮಾಡ್ತಾರೋ ಹಾಗೇ ಮಾಡ್ತಾ ಇರ್ತಾರೆ. ಈ ದಿನಚರಿ ಅವನ ದಿನಚರಿ ಒಂದೇ ಆಗಿರುತ್ತೆ. ಮೊಮ್ಮಗನ್ಗೆ ಒಂದು ದಿನ ಸಂಶಯ ಬರುತ್ತೆ. ಅಜ್ಜ, ನೀವು ಪ್ರತಿದಿನ ಈ ಪುಸ್ತಕನ ಓದ್ತಿದ್ದೀರಲ್ಲ, ಬೇಜಾರ ಆಗ್ತಾ ಇಲ್ವಾ ನಿಮ್ಗೆ? ತಿರ್ಗಿ ಇದನ್ನೇ ಓದ್ತಾ ಇದ್ದೀರಲ್ಲ, ಅದರಿಂದ ಏನ್ ಪ್ರಯೋಜನ? ನಾನು ದಿನಾಲೂ ಓದುತ್ತೇನೆ, ಅರ್ಥವಾಗೋದಿಲ್ಲ. ಅಕಸ್ಮಾತ್ ಒಂಚೂರು ಅರ್ಥ ಆಗಿದ್ರು ಸ್ವಲ್ಪ ಹೊತ್ತಿಗೆ ಮರ್ತೋಗುತ್ತೆ ಅಜ್ಜ ಅಂತ ಹೇಳ್ತಾರೆ. ಆಗ ಅಜ್ಜ ಒಂದು ಪುಟ್ಟಿಯನ್ನ ತೆಗೆದುಕೊಂಡು ಬಂದು, ಮಗು ಇದರಲ್ಲಿ ನೀರನ್ನ ತುಂಬಿಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ತುಂಬಾ ಧಗೆ ಆಗ್ತಾ ಇದೆ, ನೀರ್ ಬೇಕು, ಹೋಗಪ್ಪ ತೆಗೆದುಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಮಗು ಹೋಗಿ ನದಿ ಹತ್ರ ನೀರನ್ನ ತುಂಬ್ಕೊಂಡ್ಬರೋದಕ್ಕೆ ಅಂತ ಹೋಗಿ, ಬಿದುರಿಂದಾಗಿದ್ರಿಂದ ನೀರನ್ನ ಹಿಡಿದು ನಿಲ್ಲಿಸೋ ಅಷ್ಟು ಕೆಪಾಸಿಟಿ ಅದಕ್ಕಿರಲ್ಲ. ನೀರ್ ತುಂಬಿದ ತಕ್ಷಣ ಅದು ಚೆಲ್ಲಿ ಹೋಗ್ತಾ ಇರುತ್ತೆ. ಹೀಗೆ 4-5 ಸಲ ಹೋಗಿ ಬರ್ತಾನೆ. ಹೋಗಿ ಬಂದಿದ ನಂತರ ಅಜ್ಜನ್ಗೆ ಹೇಳ್ತಾನೆ, ಅಜ್ಜ, ಇದರಲ್ಲಿ ನೀರು ತುಂಬೋದೇ ಕಷ್ಟ ಆಗಿದೆ, ಇದ್ರ ಬದಲು ನಾನು ಹೋಗಿ ಒಂದು ಕೊಡದಲ್ಲಿ ನೀರು ತೆಗೆದುಕೊಂಡು ಬರಲಾ ಅಂತ ಕೇಳ್ತಾನೆ. ಇಲ್ಲಪ್ಪ, ನನ್ಗೆ ಇದ್ರಲ್ಲೇ ನೀರ್ ಬೇಕು ಅಂತ ಹೇಳ್ತಾರೆ ಅಜ್ಜ. ಈಗೋ ಇನ್ನೂ 2-3 ಸಲ ಪ್ರಯತ್ನ ಮಾಡಿ ಅಜ್ಜನ ಹತ್ರ ಬಂದು ಹೇಳ್ತಾನೆ, ನಾನು ಹೇಳಿರ್ಲಿಲ್ವೇ ಅಜ್ಜ, ಈ ಬುಟ್ಟಿಯಲ್ಲಿ ನೀರ್ ತರೋದು ಅಸಾಧ್ಯ ಅಂತ, ನನ್ನ ಎಲ್ಲಾ ಪ್ರಯತ್ನಗಳು ವಿಫಲ ಆಗಿದೆ ಅಂತ ಹೇಳ್ತಾರೆ. ಆಗ ಅಜ್ಜ ನೋಡ್ಬಿಟ್ಟು ಮೊಮ್ಮಗನ್ಗೆ ಹೇಳ್ತಾರೆ, ಪ್ರಯತ್ನಗಳು ವಿಫಲ ಆಗಿಲ್ಲ ಕಂದ, ಪುಟ್ಟಿಯನ್ನು ನೋಡು, ಇದು ಮುಂಚೆ ಎಷ್ಟು ಗಲೀಜಾಗಿತ್ತು, ಈಗ ನೋಡು ಇದು ಪಳಪಳ ಅಂತ ಹೊಳಿತಾ ಇದೆ. ತಕ್ಷಣ ತನ್ನ ಗಮನವನ್ನ ಪುಟ್ಟಿ ಕಡೆ ತಿರುಗುತ್ತೆ. ಆಗ ಅಜ್ಜ ಹೇಳ್ತಾರೆ, ಭಗವದ್ಗೀತೆಯಾಗಲಿ ಅಥವಾ ಯಾವುದೇ ಮಹಾಕೃತಿಯಾಗಲಿ ಮಾಡೋದು ಇದನ್ನೇ. ನನಗೆ ಅವುಗಳ ಆಳ ಗೊತ್ತಾಗಲಿಕ್ಕಿಲ್ಲ. ಪುನಃ ಅವುಗಳನ್ನ ಓದೋದ್ರಿಂದ ಮಾನವಾಗಿ ಅರ್ಥ ಹೊಳೆದು ನಿನಗರಿವಿಲ್ಲದಂತೆಯೇ ಒಳಗೆ ಹೊರಗೆ ನಿನ್ನನ್ನ ಶುದ್ಧ ಮಾಡುತ್ತೆ. ಮಹಾಕೃತಿಗಳು ಮಾಡುವ ಕೆಲಸ ಇದೆ. ನಮ್ಮ ಅಂತರಂಗವನ್ನು ಬಹಿರಂಗವನ್ನು ಶೋಧಿಸುವುದು ಮತ್ತು ಪರಿಷ್ಕರಿಸುವುದು ಅಂತ ಹೇಳ್ತಾರೆ. ಆಗ ಹುಡುಗ ಹೌದು ಅಂತ ಸನ್ನೆ ಮಾಡ್ತಾನೆ. ನಾವು ಕೂಡ ಜೀವನದಲ್ಲಿ ಮಹಾಕೃತಿಗಳನ್ನು ಒಂದಾದ್ರೂ ಓದೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಂದು ಕೃತಿಯನ್ನು ಮನನ ಮಾಡೋದು, ಪದೇ ಪದೇ ಓದೋದು ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.